ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಟಿಕೆಟ್ ಘೋಷಣೆ ಆದಾಗಲಿಂದ ಶುರುವಾದಂತಹ ಬಂಡಾಯದ ಬಾವುಟ ಜೋರಾಗಿ ಹಾರ್ತು ಅನ್ನುವಂತಹ ಮಾತು ಕಾಂಗ್ರೆಸ್ನಲ್ಲೇ ಕೇಳಿ ಬರ್ತಾ ಇತ್ತು. ಇನ್ಫ್ಯಾಕ್ಟ್ ಕಾಂಗ್ರೆಸ್ನ ಅಭ್ಯರ್ಥಿ ಆಗಿರುವಂತಹ ಶಾಮನೂರು ಅವರ ಮೊಮ್ಮಗ ಸಮರ್ಥ ಪರವಾಗಿ ಕೆಲಸ ಮಾಡೋದು ಬಿಟ್ಟು ಸಮರ್ಥ ವಿರುದ್ಧವಾಗಿ SDPI ಕಾರ್ಯಕರ್ತನನ್ನ ಮತ್ತು ಅಭ್ಯರ್ಥಿಯನ್ನ ಗೆಲ್ಲಿಸೋದಕ್ಕೆ ಕಾಂಗ್ರೆಸ್ನ ನಾಯಕರೇ ಫಂಡಿಂಗ್ ಮಾಡಿದ್ರು ಅನ್ನೋದು ಕಾಂಗ್ರೆಸ್ನ ನಿಷ್ಠರ ಆರೋಪ. ಹಾಗಾದ್ರೆ ನಿಜವಾಗ್ಲೂ ಕಾಂಗ್ರೆಸ್ನಲ್ಲಿ ಆಗಿದೆಯೇನೋ, ಇದು ಯಾರ ತಲೆದಂಡಕ್ಕೆ ತನಕ ಹೋಗಿ ನಿಲ್ಲುತ್ತೆ ಅನ್ನೋದರ ಪ್ರಶ್ನೆ ಇದೆ. ಡೀಟೇಲ್ ರಿಪೋರ್ಟ್ ಇದೆ, ನೋಡ್ಕೊಂಡು ಬರೋಣ. ದಾವಣಗೆರೆ ಕಾಂಗ್ರೆಸ್ನಲ್ಲಿ ಒಳಗುದ್ದಾಟ, ಸಮರ್ಥ ಸೋಲಿಸಲು ತೆರೆಮರೆಯ ಆಟಾನ. ದಾವಣಗೆರೆ ದಕ್ಷಿಣ ಅಖಾಡದಲ್ಲಿ ಅಚ್ಚರಿ ಬೆಳವಣಿಗೆ. ದಾವಣಗೆರೆ ದಕ್ಷಿಣ ಅಖಾಡದಲ್ಲಿ ಈಗ ಅಚ್ಚರಿಯ ಬೆಳವಣಿಗೆಯೊಂದು ಬಯಲಾಗಿದೆ. ಕಾಂಗ್ರೆಸ್ ಅಧಿಕೃತ ಅಭ್ಯರ್ಥಿ ಸಮರ್ಥ ಮಲ್ಲಿಕಾರ್ಜುನ್ ಸೋಲಿಸಲು ಪಕ್ಷದ ಕೆಲವು ಪ್ರಭಾವಿ ಮುಸ್ಲಿಂ ನಾಯಕರೇ ಷಡ್ಯಂತ್ರ ನಡೆಸಿದ್ದಾರೆ ಎನ್ನುವ ಗಂಭೀರ ಆರೋಪ ಕೇಳಿ ಬರ್ತಿದೆ. ಅಲ್ಪಸಂಖ್ಯಾತ ಸಮುದಾಯಕ್ಕೆ ಟಿಕೆಟ್ ನೀಡದೆ ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪ ಮೊಮ್ಮಗನಿಗೆ ಟಿಕೆಟ್ ನೀಡಿದ್ದಕ್ಕೆ ಮೊದಲಿನಿಂದಲೂ ಆಕ್ರೋಶವಿತ್ತು. ಈಗ ಆ ಆಕ್ರೋಶವೇ ಒಳಸಂಚು ಆಗಿ ಬದಲಾಗಿದೆಯೇ ಎಂಬ ಅನುಮಾನ ಕಾಡುತ್ತಿದೆ. ಈ ಕಥೆಯ ಕ್ಲೈಮ್ಯಾಕ್ಸ್ ಇರುವುದು ಸಚಿವ ಜಮೀರ್ ಅಹಮದ್ ಖಾನ್ ಮತ್ತು ಇತರೆ MLCಗಳ ಮೇಲೆ. ಸಚಿವ ಜಮೀರ್, MLC ನಾಸಿರ್ ಅಹಮದ್ ಹಾಗೂ ಅಬ್ದುಲ್ ಜಬ್ಬಾರ್ ಕಾಂಗ್ರೆಸ್ ಅಭ್ಯರ್ಥಿ ಬದಲಿಗೆ SDPI ಅಭ್ಯರ್ಥಿ ಅಫ್ಸರ್ ಕೊಡಲಿಪೇಟೆ ಅವರಿಗೆ ಹಣಕಾಸಿನ ನೆರವು ನೀಡಿ ಬೆಂಬಲಿಸುತ್ತಿದ್ದಾರೆ ಎನ್ನಲಾಗಿದೆ. ಸಮುದಾಯದ ಮಾತುಗಳು ಕಾಂಗ್ರೆಸ್ನಿಂದ ಸಿಡಿದು ಹೋಗುವಂತೆ ಮಾಡುವುದೇ ಇವರ ಮಾಸ್ಟರ್ ಪ್ಲಾನ್ ಎಂಬ ಮಾತುಗಳು ಕೇಳಿ ಬರ್ತಿವೆ. ಷಡ್ಯಂತ್ರ ಮಾಡಿದ್ರಂದ್ರೆ ಬಂದು ಕೆಲಸ ಮಾಡಿಲ್ಲಿದ್ದೇ ಷಡ್ಯಂತ್ರ. ಇಲ್ಲಿ ಬಂದು ಚುನಾವಣೆಯಲ್ಲಿ ಭಾಗಿಯಾಗದೆ ಅಜ್ಞಾತರಾಗಿ ಉಳಿದ್ರಲ್ಲ, ಅದೇ ಷಡ್ಯಂತ್ರ ಅಂತಾನೆ ಅನ್ನಿಸ್ತದದು. ಮಲ್ಲಿಕಾರ್ಜುನ್ ಮಗ ಸಮರ್ಥನ ಲಗ್ನ ಅಲ್ಲ ಇದು, ಚುನಾವಣೆ. ಅವರು 3 ಸರ್ತಿ MLC ಆದರೂ ಅವ್ರಿಗೆ ಯಾರು ಕರಿಬೇಕು? ಯಾರಿಗಾರ ನಾವು ಹೋಗಿ ಸುರ್ಜಾವಾಲ ಅವ್ರಿಗೆ ಕರೆದ್ವಾ, ಏನು ಅಭಿಷೇಕ್ ದತ್ತಕ್ಕೆ ಕರೆದ್ವಾ, ಮುಖ್ಯಮಂತ್ರಿಗಳಿಗೆ ಕರೆದ್ವಾ? ಅವರೇ ಪ್ರೋಗ್ರಾಮ್ ಹಾಕ್ಯಂದು ನಾವು ಬರ್ತೇವಪ್ಪ, ಚುನಾವಣೆ ನಾವು ಮಾಡ್ತೀವಿ ಅಂತೇಳಿ ಅವರೇ ಮಾಡಿದ್ದಲ್ಲ, ಎಲ್ಲರೂ ಅವರೇ ಮಾಡಿದ್ದು. ನಮ್ಮದು ಎಲ್ಲ ನಡೆಯುತ್ತೆ. ಸುಮ್ಮನೆ ಒಬ್ಬರು ಇಬ್ಬರು ಇರ್ತಾರೆ, ಅದಕ್ಕೆ ಯಾರೇನು ಮಾಡಿದ್ದಾರೆ ಅದಕ್ಕೆಲ್ಲ ಹೈಕಮಾಂಡ್ ನೋಡಿದ್ದಾರೆ, ಎಲ್ಲ ವರದಿ ನೋಡಿ ಅವ್ರ ಹೈಕಮಾಂಡ್ ಸೂಕ್ತ ಕ್ರಮ ತಗೊಂಡು. ಇನ್ನು ಟಿಕೆಟ್ ಕೈ ತಪ್ಪಿದ ಬೆನ್ನಲ್ಲೇ ಕಾಂಗ್ರೆಸ್ ಮುಖಂಡ ಸಾದಿಕ್ ಪೈಲ್ವಾನ್ ಪಕ್ಷೇತರ ಅಭ್ಯರ್ಥಿಯಾಗಿ ಅಖಾಡಕ್ಕೆ ಇಳಿದಿದ್ರು. ಇವರನ್ನು ಸಮಾಧಾನ ಪಡಿಸಲು ರಾಜ್ಯ ನಾಯಕರು ಹರಸಾಹಸ ಪಟ್ಟು ಕೊನೆಗೆ ಮನವೊಲಿಸಿದ್ರು. ಒಂದೆಡೆ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ನಾವೆಲ್ಲ ಒಂದೇ ಎಂದು ಘೋಷಿಸುತ್ತಿದ್ದಾರೆ. ಮತ್ತೊಂದೆಡೆ ಜಿಲ್ಲಾ ಉಸ್ತುವಾರಿ ಸಚಿವ SS ಮಲ್ಲಿಕಾರ್ಜುನ್ ತಮ್ಮದೇ ಪಕ್ಷದ ಮುಸ್ಲಿಂ ನಾಯಕರ ನಡೆ ನುಂಗಲಾರದ ತುತ್ತಾಗಿ ಪರಿಣಮಿಸಿತ್ತು. ಈ ಉಪಚುನಾವಣೆಯ ಫಲಿತಾಂಶ ಕೇವಲ ಸಮರ್ಥ ಭವಿಷ್ಯವಲ್ಲ, ಬದಲಿಗೆ ಪಕ್ಷದೊಳಗಿನ ಅಲ್ಪಸಂಖ್ಯಾತ ನಾಯಕರ ಹಿಡಿತದ ಪರೀಕ್ಷೆಯೂ ಆಗಲಿದೆ. ಆದಾಗ್ಯೂ SS ಮಲ್ಲಿಕಾರ್ಜುನ್ ಜಮೀರ್ ಆ ರೀತಿ ಮಾಡಿರೋದಿಲ್ಲ ಅನ್ನೋ ಸಮಾಧಾನದ ಮಾತುಗಳನ್ನು ಆಡಿದ್ದಾರೆ. ಸ್ವಲ್ಪ ಮುಸ್ಲಿಂ ವೋಟ್ ಬಡತವ, ಸ್ವಲ್ಪ ಟೆನ್ಷನ್ ಅದ, ಹಂಗೆ ಮಾತಾಡ್ತಾರೆ ಕ್ಷೇತ್ರದಾಗ. ಈ ಚುನಾವಣೆಯಲ್ಲಿ ನನಗೇನ ನಮ್ಮ ಪ್ರತಿಯೊಂದು ಸಮಾಜದವರು ನಮಗೆ ಕೈ ಹಿಡಿದ, ಅದ್ರಾಗ ಮುಸಲ್ಮಾನ್ ಬಂಧುಗಳು ಹೆಚ್ಚಿನ ರೀತಿಯಿಂದ ನಮಗೆ ಸಹಕಾರವನ್ನು ಮಾಡಿದ್ದಾರೆ. ಲೀಡ್ ಬಂದರೆ ಒಳ್ಳೆ ಲೀಡ್ ಬರ್ತದೆ, ಬರಲಿಲ್ಲ ಅಂದರೆ ಸ್ವಲ್ಪ ಅಂತರದಲ್ಲಿ ಕಮ್ಮಿ ಆಗ್ಬೋದು. ಬಟ್ ಗೆಲ್ಲಕ್ಕೆ ಏನೂ ತೊಂದರೆ ಇಲ್ಲ ಅಂತ ನಮ್ಮ ಕಾಂಗ್ರೆಸ್ ಪಕ್ಷ ಶಾಸಕರು ಒಳ್ಳೆ ರೀತಿಯಿಂದ ಕೆಲಸ ಕಾರ್ಯಗಳನ್ನು ಮಾಡ್ತೀವಿ ಅಂತ ನಮ್ಗೆ ಸಂಪೂರ್ಣವಾದ ವಿಶ್ವಾಸ. ಗ್ರಾಸ್ ರೂಟ್ನಾಗ ಏನು ನಡೀತೈತಿ ಅನ್ನೋದು ಈಗ ಅವ್ರು ಹೇಳಿದರು ಇವ್ರು ಹೇಳಿದರು ಅನ್ನೋದಕ್ಕಿಂತ ಎಲ್ಲ ಲೀಡರ್ಸ್ಗಳು ಇದ್ದರು, ಹೈಕಮಾಂಡ್ ಇತ್ತು, ಅವ್ರವರೇ ಡಿಸೈಡ್ ಮಾಡ್ಕೊಂತಾರೆ. ನಾನೇನು ಇದ್ರಾಗ ಹೇಳ್ಬೇಕು ಮಾಡಬೇಕು ಅನ್ನೋದೇನಿಲ್ಲ. ಅವರು ಏನು ಪ್ರಾಕ್ಟಿಕಲ್ಲಾಗಿ ಏನೇನು ನಡೆದೈತಿ ಅನ್ನೋದು ಅವ್ರಿಗೆ ಗೊತ್ತು, ನನಗಿಂತ ಜಾಸ್ತಿ. ಜಮೀರ್ ಅಹಮದ್ ಅವರೇನೋ ಹಂಗೆ ಯಾಕೆ ಫಂಡಿಂಗ್ ಮಾಡ್ತಾರೆ? ಬಂದು ಇಲ್ಲಿ ಊಟ ಮಾಡಿ ನಮ್ಮ ಜೊತೆಗಿದ್ದು ಎಲ್ಲ ಮಾಡ್ಯಾರ, ನಮ್ಮ ಸಂಪೂರ್ಣವಾಗಿ ಸಪೋರ್ಟ್ ಕೊಟ್ಟಾರ ಜಮೀರ್ ಅಹಮದ್. ನನಗೇನ ಡೌಟ್, ಅವೆಲ್ಲ ಸುಳ್ಳು. ಮತದಾರ ಪ್ರಭು EVM ಮೂಲಕ ನೀಡುವ ತೀರ್ಪು ಈ ಎಲ್ಲ ಷಡ್ಯಂತ್ರಗಳಿಗೆ ಮತ್ತು ಒಳಗುದ್ದಾಟಗಳಿಗೆ ಉತ್ತರ ನೀಡಲಿದೆಯಾ? ಕಾಂಗ್ರೆಸ್ ಭದ್ರಕೋಟೆಯಲ್ಲಿ ಕೈ ನಾಯಕರಿಬ್ಬರ ನಡುವೆ ಶೀತಲ ಸಮರ ಬಿಜೆಪಿಗೆ ವರದಾನವಾಗಲಿದೆಯಾ ಎಂಬ ಕುತೂಹಲಕ್ಕೆ ಮೇ 4ರಂದು ತೆರೆ ಬೀಳಲಿದೆ. ಪುನೀತ್ ಆಪ್ತಿ, ಪಬ್ಲಿಕ್ ಟಿವಿ, ದಾವಣಗೆರೆ.